ಖಾಸಗಿ ವಾಹಿನಿ ಸಂದರ್ಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಪ್ರಜ್ವಲ್ ಕೇಸ್ನಲ್ಲಿ ಕಾಂಗ್ರೆಸ್ನ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ. ಸಾವಿರಾರು ವಿಡಿಯೋ ಇದೆ ಅಂತ ಹೇಳಲಾಗ್ತಾ ಇದೆ ಅನ್ನೋದನ್ನು ಕೂಡ ಹೇಳಿದ್ರು. ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲೇ ವಿಡಿಯೋ ಸಂಗ್ರಹದ ಕೆಲಸ ಆಗಿತ್ತು ಹಾಗೂ ಒಕ್ಕಲಿಗರ ಪ್ರಾಬಲ್ಯದ ಪ್ರದೇಶದ ಮತದಾನ ಮುಗಿದ ಬಳಿಕ ಈ ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಜ್ವಲ್ ರಾಜ್ಯ ಬಿಟ್ಟು ಹೊರದೇಶಕ್ಕೆ ಹೋಗೋದಕ್ಕೆ ನೇರ ಕಾರಣ ರಾಜ್ಯ ಸರ್ಕಾರ ಅಂತ ಮೋದಿಯವರ ಆರೋಪ. ಪ್ರಜ್ವಲ್ ದೇಶ ಬಿಟ್ಟು ಹೋದ ಮೇಲೆ ವಿಡಿಯೋ ಬಿಟ್ಟಿದ್ಯಾಕೆ? ಇದು ರಾಜ್ಯವೊಂದರ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತಹ ವಿಚಾರ. ಪ್ರಜ್ವಲ್ ವಿರುದ್ಧ ಕ್ರಮ ಕೈಗೊಳ್ಳುವುದು ರಾಜ್ಯ ಸರ್ಕಾರದ ಹೊಣೆ. ಇದೆಲ್ಲ ಬೇಕು ಅಂತಾನೆ ಮಾಡಿರೋದು. ಪ್ರಜ್ವಲ್ ಬಗ್ಗೆ ಮಾಹಿತಿ ಇದ್ದಿದ್ರೆ ಮೊದಲೇ ಕಣ್ಣಿಡಬೇಕಾಗಿತ್ತು ದೇಶ ಬಿಟ್ಟು ಹೋಗೋದ ರೀತಿಯಲ್ಲಿ. ಇಡೀ ಪ್ರಕರಣವೇ ಸಂದೇಹಾಸ್ಪದವಾಗಿದೆ ಅಂತಕ್ಕಂಥ ಆರೋಪವನ್ನು ಮೋದಿ ಅವರು ಮಾಡಿದ್ದಾರೆ. ಪ್ರಜ್ವಲ್ ಬಗ್ಗೆ ಯಾವುದೇ ಸಹಿಷ್ಣುತೆ ಇರಬಾರ್ದು, ಕಠಿಣಾತಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಇಂತಹ ಘಟನೆಗಳನ್ನು ಯಾರೂ ಕೂಡ ಸಹಿಸಬಾರದು. ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥ ಆಗ್ರಹವನ್ನು ಪ್ರಧಾನಿ ಮೋದಿ ಅವರು ಮಾಡಿದ್ದಾರೆ. ಕಾನೂನು ಆಯ್ಕೆಗಳನ್ನು ಬಳಸಿಕೊಂಡು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಆಗ್ರಹ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೋತೀನಿ. ರವೀಶ್, ಸಿದ್ದರಾಮಯ್ಯನವರು ಹೇಳ್ತಾರೆ ಕೇಂದ್ರ ಸರ್ಕಾರವೇ ಇದೆಲ್ಲದಕ್ಕೂ ಹೊಣೆ. ಪ್ರಜ್ವಲ್ ರೇವಣ್ಣ ರಾಜ್ಯ ಬಿಟ್ಟು ಹೋಗೋದಕ್ಕೆ ಅಥವಾ ದೇಶ ಬಿಟ್ಟು ಹೋಗೋದಕ್ಕೆ ಕೇಂದ್ರ ಸರ್ಕಾರವೇ ಸಹಕಾರಿಯಾಗಿದೆ ಅಂತನ್ಬಿಟ್ಟು. ಇಲ್ಲಿ ಮೋದಿ ಅವರು ನೋಡಿದ್ರೆ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಬಟ್ ಹಾಗಾದ್ರೆ ಯಾರು ಜವಾಬ್ದಾರಿಯನ್ನು ಹೊರಬೇಕಾದವ್ರು ಯಾರು ಅಂತ? ಪ್ರಮುಖವಾಗಿ ಚುನಾವಣೆ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ಈ ರೀತಿಯ ಪ್ರಕರಣಗಳು ಹೊರಬಂದಾಗ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಹೊರಡ್ತವೆ. ಅದರಲ್ಲಿ ಕಾಂಗ್ರೆಸ್ ಕೂಡ ಹೊರತಾಗಿಲ್ಲ, ಬಿಜೆಪಿ ಕೂಡ ಹೊರತಾಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ ಕಾಂಗ್ರೆಸ್ ಇಷ್ಟು ದಿನಗಳ ತನಕ ಅಂದರೆ ವಿಡಿಯೋ ರಿಲೀಸ್ ಆಗಿ ಸುಮಾರು ಒಂದು 12-15 ದಿನಗಳ ಆಯ್ತಾ ಬಂತು. ಇಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇದಕ್ಕೆ ಕಾಮೆಂಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಪ್ರಜ್ವಲ್ ಪರ ಪ್ರಚಾರ ನಡೆಸಿದಂಥವರು ಪ್ರಧಾನಿ ನರೇಂದ್ರ ಮೋದಿಯವರು. ಈ ಬಗ್ಗೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಬೇಕು ಅಂತಲೂ ಕೂಡ ಕಾಂಗ್ರೆಸ್ ಆಗ್ರಹಿಸ್ತಾ ಬಂತು. ಅಂದರೆ 2ನೇ ಹಂತದ ಚುನಾವಣೆ ಮತ್ತು 3ನೇ ಹಂತದ ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇದನ್ನು ಕ್ಯಾಂಪೇನ್ ಮಾಡ್ತಾ ಬಂತು 2ನೇ ಹಂತದ ಚುನಾವಣೆ ಮುಗಿದ ಬಳಿಕ. ಹಾಗಾಗಿ ಎಲ್ಲೋ ಒಂದು ಕಡೆ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡಂಥ ಕಾಂಗ್ರೆಸ್ ದೇಶದಾದ್ಯಂತ ಒಂದು ರೀತಿಯಲ್ಲಿ ಸಂಚಲನ ಸೃಷ್ಟಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತು. ಆದರೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ಖಾಸಗಿ ಒಂದು ಸಂದರ್ಶನದಲ್ಲಿ ಅಂದರೆ ರಾಷ್ಟ್ರೀಯ ವಾಹಿನಿ ಖಾಸಗಿ ಸಂದರ್ಶನದಲ್ಲಿ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತ. ಯಾಕೆಂದರೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು ಕೇಂದ್ರ ಸರ್ಕಾರವೇ ಇದಕ್ಕೆ ಕಾರಣ ಅಂತಲೂ ಕೂಡ ಏನು ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ವಾಗ್ದಾಳಿ ನಡೆಸಿತ್ತು, ಅದಕ್ಕೆ ಟಕ್ಕರ್ ಕೊಡೋ ನಿಟ್ಟಿನಲ್ಲೂ ಕೂಡ ಇದು ರಾಜ್ಯ ಸರ್ಕಾರವೇ ಕಾರಣ ಅಂತಲೂ ಕೂಡ ಪ್ರಧಾನಿ ಹೇಳಿದ್ದಾರೆ. ಆದರೆ 2 ಗಂಭೀರ ವಿಚಾರಗಳನ್ನು ಪ್ರಧಾನಿ ಎತ್ತಿರ್ತಕ್ಕಂಥದ್ದು. ಒಂದು, ಎಲ್ಲೋ ಒಂದು ಕಡೆ ಒಕ್ಕಲಿಗ ಮತ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರಗಳ ಚುನಾವಣೆ ನಡೆದ ಮೇಲೆ ಈ ವಿಡಿಯೋನ ಬಿಟ್ಟಿರೋದು ಏಕೆ ಅನ್ನೋದನ್ನು ಒಂದು ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದು, ಎಲ್ಲೋ ಒಂದು ಕಡೆ ಆ ಒಂದು ವಿಡಿಯೋಗಳು ಪ್ರಜ್ವಲ್ ವಿರುದ್ಧ ಇದೆ, ಪ್ರಜ್ವಲ್ದೇ ವಿಡಿಯೋ ಅಂತ ಗೊತ್ತಾಗಿದ್ರೂ ಕೂಡ ಆತನ ಮೇಲೆ ನಿಗಾ ವಹಿಸೋದಕ್ಕೆ ಏಕೆ ಒಂದು ರೀತಿಯಲ್ಲಿ ಹಿಂದೇಟನ್ನು ಹಾಕಿದ್ದು, ಇದು ಸಂಶಯಾಸ್ಪದವಾಗಿದೆ ಅನ್ನೋ ಮಾತುಗಳನ್ನು ಕೂಡ ಪ್ರಧಾನಿಯವರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರಜ್ವಲ್ ವಿರುದ್ಧದ ಪ್ರಕರಣದಲ್ಲಿ ಅವರ ದೃಷ್ಟಿಕೋನ ಏನಿದೆ ಅದು ನಮ್ಮ ಸ್ಪಷ್ಟವಾಗಿದೆ ಅನ್ನೋದು ಕೂಡ ಎಲ್ಲೋ ಒಂದು ಕಡೆ ಒತ್ತಿ ಹೇಳೋದ್ರ ಜೊತೆಗೆ ಈ ಒಂದು ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಿರಬೇಕಿತ್ತು ಅನ್ನೋದ್ರ ಬಗ್ಗೆ ಕೂಡ ಪ್ರಧಾನಿಯವರು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಇದು ಇಷ್ಟಕ್ಕೆ ಮುಗಿಯೋದಿಲ್ಲ. ಯಾಕೆಂದರೆ ಮುಂದಿನ ದಿನಗಳಲ್ಲಿ 4ನೇ ಹಂತದ 5ನೇ ಹಂತದ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದು ಒಂದು ರೀತಿಯಲ್ಲಿ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಇದು ದೇಶದಾದ್ಯಂತ ಸುದ್ದಿಯಾಗಿರ್ತಕ್ಕಂಥದ್ದು. ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗ ಮಾಡಿರ್ತಕ್ಕಂಥ ಕೃತ್ಯ. ಆ ಕಾರಣಕ್ಕೋಸ್ಕರವಾಗಿ ಇದನ್ನು ಇನ್ನೂ ಎಷ್ಟು ದಿನ ಎಳೀತಾರೆ ಅನ್ನೋ ಕೂಡ ಕಾದು ನೋಡಬೇಕಾಗುತ್ತೆ. ಮೋದಿ ಮಾತ್ರ ತಮ್ಮ ನಿಲುವನ್ನು ಒಂದು ರೀತಿಯಲ್ಲಿ 12-15 ದಿನಗಳ ಬಳಿಕ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಇದನ್ನು ಕಾಂಗ್ರೆಸ್ ಯಾವ ರೀತಿ ಟ್ಯಾಕಲ್ ಮಾಡುತ್ತೆ ಮುಂದಿನ ದಿನಗಳನ್ನು ಕೂಡ ಕಾದು ನೋಡಬೇಕಾಗಿದೆ. ಅರವಿಂದ್.